ನಮಸ್ಕಾರ ಎಲ್ಲ ಕೆ.ಸಿ.ಟಿ ನೀಟ್ ವಿದ್ಯಾರ್ಥಿ ವೆರಿ ವೆಲ್ಕಮ್ ಬ್ಯಾಕ್. ಸೊ ಒಂದು ಗುಡ್ ನ್ಯೂಸ್ ಏನಂತಂದರೆ ನಿಮಗೆ ಇವತ್ತು ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಅವೈಲೇಬಿಲಿಟಿ ಮಾಡಿದ್ದಾರೆ. ಸೊ ಭಾಳ ಜನಕ್ಕೆ ಒಂದು ಈ ರೀತಿ ಸರ್ವರ್ ಬಿಸಿ ಬರ್ತಾ ಇದೆ ಸರ್ ಅಂತ ಕಮೆಂಟ್ ಹಾಕ್ತಾ ಇದ್ರು. ಈ ರೀತಿ ಯಾಕೆ ಬರುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ, ಸೊ ನೀವೆಲ್ಲರೂ ಕೂಡ ಒಮ್ಮಕ್ಕಲೇ ರಶ್ ಆಗ್ತೀರಾ. ಒಮ್ಮಕ್ಕಲೇ ಕೂಡ ಎಷ್ಟು ಲಕ್ಷ ವಿದ್ಯಾರ್ಥಿಗಳು ಆ ಲಿಂಕ್ ಪ್ರೆಸ್ ಮಾಡಿದಾಗ ಅದು ಸರ್ವರ್ ಎರರ್ ಆಗುತ್ತೆ. ಸೊ ಇವಾಗ ಇನ್ನೊಂದು 1 ತಾಸು 2 ತಾಸು ಬಿಟ್ಟು ಅದನ್ನು ಇನ್ನೂ ಸಲ ಟ್ರೈ ಮಾಡಿ 100% ಇದು ಓಪನ್ ಆಗುತ್ತೆ. ಪ್ರತಿ ವರ್ಷವೂ ಹಿಂಗೆ ಈ ರೀತಿ ಕೆ.ಎಸ್ ವೆಬ್ಸೈಟು ಎರರ್ ತೋರಿಸ್ತಾ ಇರುತ್ತೆ. ಓಕೆ, ಸೊ ಅದಕ್ಕೆ ವೆರಿಫಿಕೇಷನ್ ಎಲ್ಲ ಕೂಡ ಡೌನ್ ಮಾಡ್ಕೊಳ್ಳಿ. ಯಾಕೆ ನಾನು ಹೇಳಿದ್ನಲ್ಲ, ನಾನು ರೀಸೆಂಟ್ಲಿ ಮೊನ್ನೆ ತಾನೇ ರೀಸೆಂಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ವೆರಿಫಿಕೇಷನ್ ಸ್ಲಿಪ್ ನೆಕ್ಸ್ಟ್ ಬರುತ್ತಂತ. 100% ನಾನು ಹೇಳ್ದಂಗೆ ವೆರಿಫಿಕೇಷನ್ ಸ್ಲಿಪ್ ಬಂದಿದೆ. ಓಕೆ, ಈ ಬರುವಂಥ ನೆಕ್ಸ್ಟ್ ಪ್ರೊಸೆಸ್ ಕೂಡ ನಿಮಗೆ ಆದಷ್ಟು ಬೇಗನೆ ಆಪ್ಷನ್ ಎಂಟ್ರಿ ಆಗಿರ್ಬೋದು, ಮಾಕ್ ಅಲಾಟ್ಮೆಂಟ್ ನಿಮಗೆ ಪ್ರೊಸೀಜರ್ಗೆ ಒಂದು ಸ್ಕೆಡ್ಯೂಲ್ ಬಿಡ್ತಾರೆ. ಓಕೆ, ಇವಾಗ ಚಾಲೂ ಆಗುತ್ತೆ ಆಲ್ಮೋಸ್ಟ್ ಆಲ್. ಸೊ ಅದಕ್ಕೆ ನೀವೆಲ್ಲ ಕೂಡ ರೆಡಿಯಾಗಿ ನಿಮ್ಮ ಕಾಲೇಜಸ್ ಆಪ್ಷನ್ ಎಂಟ್ರಿ ಯಾವ್ದು ಹಾಕ್ತೀರಾ, ಯಾವ ಆಪ್ಷನ್ಸ್ ನೀಡ್ತೀರಾ ಅನ್ನೋದು ನಿಮಗೆ ಕ್ಲಿಯರ್ ಆಗಿರಲಿಲ್ಲ. ಹೇಳಿದ್ದೀನಿ, ಬರೀ 10-20 ಕಾಲೇಜ್ ಆ್ಯಡ್ ಮಾಡೋದಲ್ಲ, ನಿಯರ್ಲಿ 500ಕ್ಕೆ ಮೇಲೂ ಇರುವಂಥ ಕಾಲೇಜಸ್ ಅಂದರೆ ನೀವು ಕಾಲೇಜಸ್ ಹಾಕಿ, ಜಾಸ್ತಿ ನಂಬರ್ ಆಫ್ ಕಾಲೇಜನ್ನು ಆಪ್ಷನ್ ನೀಡಿ. ಬರೀ 10 ಕಾಲೇಜು 5 ಕಾಲೇಜನ್ನು ನೀವು ಟಾರ್ಗೆಟ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಸೊ ಸೂನ್ ಯು ವಿಲ್ ಬಿ ಗೆಟಿಂಗ್ ದ ಮಾಕ್ ಅಲಾಟ್ಮೆಂಟ್ ಸ್ಕೆಡ್ಯೂಲ್. ಆಮೇಲೆ ಫಸ್ಟ್ ರೌಂಡು, ಆಮೇಲೆ ಈ ಸಬ್ಸಿಕ್ವೆಂಟ್ ರೌಂಡ್ಸ್ ನಿಮಗೆ ಫಾಲೋ ಅಪ್ ಆಗುತ್ತೆ. ಸೊ ಯಾವ ಕಾಲೇಜ್ ನಿಮಗೆ ಬೆಸ್ಟ್ ಅನಿಸುತ್ತೆ ಆ ಒಂದು ಪರ್ಟಿಕ್ಯುಲರ್ ರೌಂಡ್ 3 ಒಳಗಡೆ, ಯಾಕೆಂದರೆ 3 ರೌಂಡ್ ಇರುತ್ತೆ. ಅದರಲ್ಲಿ ಯಾವ ರೌಂಡಲ್ಲಿ ನಿಮಗೆ ಉತ್ತಮವಾದ ಕಾಲೇಜ್ ನಿಮ್ಗೆ ಅನಿಸುತ್ತೆ, ಯಾವ್ದು ನಿಮಗೆ ಸರ್ ಈ ಕಾಲೇಜ್ ಹೋಗ್ತೀನಿ ಸರ್ ಅಂತ ಅನ್ನುವಂಥ ಕಾಲೇಜಿಗೆ ನೀವು ಅಡ್ಮಿಷನ್ ಆಗಿ. ಯು ಹ್ಯಾವ್ ಟಿಲ್ 3rd ರೌಂಡ್ ಚಾನ್ಸ್. ಓಕೆ, ಅಂದರೆ 3rd ರೌಂಡ್ವರೆಗೂ ನಿಮಗೆ ಚಾನ್ಸ್ ಇದೆ. ಓಕೆ, ಸೊ ಸೂನ್ ಯು ವಿಲ್ ಗೆಟಿಂಗ್ ದ ಅಪ್ಡೇಟ್. ಸೊ ವಿಡಿಯೋಗೆ ಲೈಕ್ ಮಾಡಿ, ನಿಮಗೆ ಸಂದೇಹಗಳಿದ್ದರೆ ಕಮೆಂಟ್ ತಿಳಿಸಿ. ನೆಕ್ಸ್ಟ್ ಪ್ರೊಸೆಸ್ ಪ್ರತಿಯೊಂದು ಅಪ್ಡೇಟ್ ಬಂದಾಗ ನಾನು ನಿಮಗೆ ಅಲರ್ಟ್ ಮಾಡ್ತಾ ಇರ್ತೇನೆ. ಓಕೆ, ಸೊ ಪ್ರತಿಯೊಬ್ಬರು ಯಾರ್ಯಾರು ಡೌನ್ ಮಾಡ್ಕೊಂಡಿದ್ದಾರೆ, ಅದು ಮಾಡಿಲ್ಲ ಅಂತ ಕಮೆಂಟ್ ತಿಳಿಸಿ. ಯಾರೇನು ವಾಟ್ಸಪ್ ಗ್ರೂಪು ಟೆಲಿಗ್ರಾಮ್ ಜಾಯ್ನ್ ಆಗಿಲ್ಲ ಕಮೆಂಟಲ್ಲಿ ಮೆನ್ಷನ್ ಮಾಡಿರ್ತೇನೆ. ಥ್ಯಾಂಕ್ ಯು.